ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಜಿಲೇಬಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಮೈದಾ 2 ಕಪ್ ಹಾಕ್ಕೊಳ್ಳಿ. ನೋಡಿ, 2 ಕಪ್ ಮೈದಾ ಹಾಕ್ಕೋಬೇಕು. ಕಾರ್ನ್ಫ್ಲೋರ್ ಒಂದು ಅರ್ಧ ಕಪ್ಪು, ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ, ಈನೋ ಪೌಡರ್ ಸೋಡಾ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಮತ್ತು ಅರಿಶಿನ ಹಾಕ್ಕೋಬೇಕು. ಫುಡ್ ಕಲರ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ನಾನು ಫುಡ್ ಕಲರ್ ಹಾಕಿಲ್ಲ, ಅರಿಶಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕಿದಾದ್ಮೇಲೆ ಮೊಸರು ಹಾಕ್ಕೊಳ್ಳಿ 1 ಕಪ್ಪು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ನೀಟಾಗಿ. ನೀರು ಸ್ವಲ್ಪ ಒಂಚೂರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಮೊಸರು ಹಾಕಿರ್ತೀರಲ್ವ, ನೀರು ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬರಬೇಕು. ದೋಸೆ ಹಿಟ್ಟು ಥರ ಸ್ವಲ್ಪ ತೆಳ್ಳಕ್ಕಿರಬಾರ್ದು, ಗಟ್ಟಿಗಿರಬೇಕು. ಒಂದಕ್ಕೆ ನೋಡಿ ಈ ಥರ ಇರಬೇಕು. ಆದಮೇಲೆ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಒಂದು ಬೌಲ್ ಇಟ್ಕೊಂಡು ಸಕ್ಕರೆ 1 ಕಪ್ ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆ ಹಾಕ್ಬಿಟ್ಟು ಆ ಕಪ್ಪಲ್ಲೇ 1 ಕಪ್ ನೀರು ಹಾಕಿ. ನೀರು ಹಾಕ್ಕೋಬೇಕು. ಸಕ್ಕರೆ ಕರಗೋ ಅಷ್ಟು ಚೆನ್ನಾಗಿ ಕರಗಿಸ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಗ್ಯಾಸು ಸಕ್ಕರೆ ಕರಗಿಸ್ಕೊಳ್ಳಿ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಅಂಟಿಬಿಡುತ್ತೆ. ನೀಟಾಗಿ ಈ ಥರ ತಿರುಗಿಸ್ಕೊತಾ ಇರಿ, ಗ್ಯಾಪ್ ಬಿಡಬೇಡಿ. ಸಕ್ಕರೆ ಎಲ್ಲ ಕರಗಬೇಕು ನೋಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕು ನೀಟಾಗಿ. ಎಲ್ಲ ಕರಗಿದಾದ್ಮೇಲೆ ನಿಂಬೆಹಣ್ಣು ಒಂದು ಅರ್ಧ ಕೊಯ್ಕೊಂಡು ನಿಂಬೆ ರಸ ಹಾಕ್ಕೋಬೇಕು. ನಿಂಬೆ ರಸ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ, ಸ್ವಲ್ಪ ಪಾಕ ಗಟ್ಟಿ ಆಗಬೇಕು. ಗಟ್ಟಿ ಅಂದರೆ ಸ್ವಲ್ಪ ಕೈ ಅಂಟೋ ಅಷ್ಟು ಆಗಬೇಕಷ್ಟೇ. ಅದಾದಮೇಲೆ ಒಂದು ಮೊಸರು ಪ್ಯಾಕೆಟು, ಹಾಲು ಪ್ಯಾಕೆಟು ಈ ಥರ ಕವರ್ ತಗೊಂಡು ನೋಡಿ, ಅದು ಜಿಲೇಬಿ ಹಾಕೋದು ಹಿಟ್ಟು ಕಲಸಿದ್ರಲ್ವ, ಅದು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ತುಂಬ ಹಾಕೋಕ್ಕೆ ಹೋಗ್ಬೇಡಿ, ಅದು ಚೆಲ್ಲೋಗ್ಬಿಡುತ್ತೆ. ಹಾಕಿದಾದ್ಮೇಲೆ ಲಬ್ಬರು ಟೈಟಾಗಿ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಲಬ್ಬರು ಹಾಕ್ಕೊಳ್ಳಿ ಟೈಟಾಗಿ. ಹಾಕ್ಕೊಂಡಿದ್ದಾದಮೇಲೆ ಅದು ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಒಂದು ಸೈಡಲ್ಲಿ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದಾದಮೇಲೆ ನೋಡಿ, ಈ ಥರ ಕಟ್ ಮಾಡಬೇಕು. ಈ ಥರ ಹಿಡ್ಕೊಂಡು ನೋಡಿ, ಜಿಲೇಬಿ ಹಾಕಿದ್ದೀರಿ. ಶೇಪ್ ಮುಖ್ಯ ಅಲ್ಲ, ಜಿಲೇಬಿ ಟೇಸ್ಟು ಮತ್ತು ಹೇಗಿದೆ ಅನ್ನೋದು ಮುಖ್ಯ. ನೀವು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆಂದ ಬಂದಿದೆ. ನಾನು 2 ಕಲರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಸಕ್ಕರೆ ಪಾಕದಲ್ಲಿ ಹಾಕಿ ಎತ್ತಿಡಬೇಕು. ನೋಡಿ ಎಷ್ಟು ಚೆಂದ ಬಂದಿದೆ ಜಿಲೇಬಿ. ಡಿಸೈನ್ ಜಿಲೇಬಿ. ಯಾರಿಗೆಲ್ಲ ಬೇಕು ಜಿಲೇಬಿ? ನೋಡಿ, ತುಂಬ ಚೆಂದ ಬಂದಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರಸ ನೋಡಿ ಅದರೊಳಗೆ. ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ತುಂಬ ಚೆನ್ನಾಗಿತ್ತು ಜಿಲೇಬಿ.